ನೀವು ಕೂಡ ನಂತರ ಕ್ಯಾಪ್ಕಟ್ನ ಯೂಸ್ ಮಾಡೋಕ್ಕೆ ಸ್ಟ್ರಗಲ್ ಮಾಡ್ತಿದ್ದೀರಾ, ಒಂದು ಸಿಂಪಲ್ ಮೆಥಡ್ ತೋರಿಸ್ತೀನಿ. ಇದು ನನ್ನ ಫೋನಲ್ಲಿ ವರ್ಕ್ ಆಯಿತು, ಸೊ ನಿಮಗೂ ಕೂಡ ಆಗ್ಬೋದು. ನೋಡ್ತಾ ಹೋಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಸ್ಟೆಪ್ಸ್ನ. ಮೊದಲನೇದಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡಿ ಕ್ಯಾಪ್ಕಟ್ ಎಪಿಕ್ ಮಿರರ್ ಅಂತ ಸರ್ಚ್ ಮಾಡಬೇಕು. ಸೊ ಇಲ್ಲಿ ನಾನು ಮಾಡಿದ್ದೀನಿ. ಇಲ್ಲಿ ಮೊದಲನೇ ವೆಬ್ಸೈಟ್ ಬರುತ್ತೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ತುಂಬ ಜನ ಏನು ಮಾಡ್ತಾರೆ, ವಿಡಿಯೋನ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ಬೇಕಂತ. ಇಲ್ಲಿ ಒಂದ್ರ ಮೇಲೆ ಯಾವುದು ಬಂಡಲ್ ಅಂತ ಬಂದಿರಬಾರ್ದು. ಸೊ ಬಂಡಲ್ ಅಂತ ಕಾಣ್ತಾ ಇದೆಯಾ, ಸೊ ಬಂಡಲ್ನ ಡೌನ್ಲೋಡ್ ಮಾಡಬಾರ್ದು ಗೈಸ್. ಸೊ ಇಲ್ಲಿ ನೋಡಿ ಮೇಲೆ ಬಂಡಲ್ ಅಂತ ಇದೆ, ಇಲ್ಲಿ ಎಪಿಕ್ ಎಷ್ಟು ತೋರಿಸ್ತಾ ಇದೆಯಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಆಪ್ಷನ್ ಕಾಣ್ತಾ ಇದೆಯಾ, ಇಲ್ಲಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪರ್ಮಿಷನ್ ಕೇಳುತ್ತೆ, ಡೌನ್ಲೋಡ್ ನೀವೇ ಅಂತ ಕೊಡಿ. ಸೊ ನಾನು ಆಲ್ರೆಡಿ ಮಾಡಿರೋದ್ರಿಂದ ಕ್ಯಾನ್ಸಲ್ ಮಾಡ್ತೀನಿ. ಸೊ ಇದನ್ನು ಇನ್ಸ್ಟಾಲ್ ಮಾಡಬೇಡಿ. ಸೊ ಡೌನ್ಲೋಡ್ ಆದ ತಕ್ಷಣ ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರಿಗೆ ಬಂದುಬಿಟ್ಟು ಇಲ್ಲಿ ಪ್ರೋಟಾನ್ VPN ಅಂತ ಸರ್ಚ್ ಮಾಡಬೇಕು. ನೋಡಿ ಲೋಗೋ ನೋಡ್ಕೊಳ್ಳಿ. ಸೊ ಈ VPNನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಅದನ್ನು ಆಲ್ರೆಡಿ ಮಾಡಿದ್ದೀನಿ. ಸೊ ಫಸ್ಟು ಕ್ಯಾಪ್ಕಟ್ ಎಪಿಕ್ನ ಇನ್ಸ್ಟಾಲ್ ಮಾಡೋಕ್ಕೂ ಮುಂಚೆ ಪ್ರೋಟಾನ್ VPNನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ವರ್ಕ್ ಆಗೋದಿಲ್ಲ ಅದು. ಸೊ ಇಲ್ಲಿ ಕನೆಕ್ಟ್ ಆಗಲಿ, VPNನ ಕನೆಕ್ಟ್ ಆಯಿತು ನೋಡಿ. ಸೊ ಈಗ ಆ ಎಪಿಕ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾನು ಮಾಡಿಟ್ಟಿದ್ದೀನಿ ಇಲ್ಲಿ. ಸೊ ಇದನ್ನು ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ. ಸೊ ಈ ಥರ ಅಗ್ರಿಮೆಂಟ್ ಎಲ್ಲ ಕೇಳುತ್ತೆ ಫಸ್ಟ್ ಓಪನ್ ಮಾಡಿದ್ರೆ ನೀವು. ಸೊ ನೋಡಿ ಸ್ವಲ್ಪ ಲೋಡ್ ಆಗಿಬಿಡಿ. ಆಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು, ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಎಕ್ಸಾಂಪಲ್ಗೆ ಒಂದು ವಿಡಿಯೋ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಯಾವುದೋ ನೆಟ್ವರ್ಕ್ ಇಶ್ಯೂ ಇಲ್ಲಿ ಸಿಗ್ತಾ ಇಲ್ಲ. ಸೊ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ, ಟ್ರಾನ್ಸಿಷನ್ ಹಾಗೂ ಎಫೆಕ್ಟ್ಸ್ ಎಲ್ಲ ವರ್ಕ್ ಆಗ್ತಾ ಇದೆ ಗೈಸ್. ಸೊ ನನಗೆ ವರ್ಕ್ ಆದಮೇಲೆ ನಾನು ಈ ವಿಡಿಯೋನ ಮಾಡಿ ಶಾರ್ಟ್ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ನಿಮಗೂ ವರ್ಕ್ ಆಗಲಿ ಅಂತ ನನ್ನ ಒಂದು ಥಾಟ್ ಆಗಿತ್ತು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಚಾನಲ್ಗೆ